ನಮಸ್ತೆ ಮಾತೃಭೂಮಿ. ಮನೆಯಲ್ಲಿಯೇ ಮಾಡಿ ಭೃಂಗರಾಜ ತೈಲ. ಕೇಶಗಳ ರಾಜ ಈ ಭೃಂಗರಾಜ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಭೃಂಗರಾಜ ಪ್ರತಿಯೊಬ್ಬರೂ ತಮ್ಮ ಕೂದಲಿನ ಸಮಸ್ಯೆಗೆ ನೆನೆಯುವ ಕೇಶಮಿತ್ರ. ಕೂದಲು ಉದುರುತ್ತಿರಲಿ, ಬೆಳ್ಳಗಾಗಿರಲಿ, ತೆಳ್ಳಗಾಗಿರಲಿ, ಏನೇ ಆಗಿರಲಿ ಭೃಂಗ ಬೇಕೇ ಬೇಕು. ಆಯುರ್ವೇದದಲ್ಲಿದೆ ಭೃಂಗರಾಜದ ಸಂಪೂರ್ಣ ವಿವರಣೆ. ಹೌದು, ಎಕ್ಲಿಪ್ಟಾ ಆಲ್ಬಾ ಅಥವಾ ಎಕ್ಲಿಪ್ಟಾ ಪ್ರೊಸ್ಟಾಟಾ ಎಂದು ಪ್ರಪಂಚದಾದ್ಯಂತ ಗುರುತಿಸಲ್ಪಡುವ ಈ ಸಸ್ಯ ಆಸ್ಟರೇಸಿಯೆ ಕುಟುಂಬಕ್ಕೆ ಸೇರಿದೆ. ಆಯುರ್ವೇದದಲ್ಲಿ ಭೃಂಗರಾಜ, ಕೇಶರಾಜ, ಮಾಕಿಕ ಎಂದು ಕರೆಯಲಾಗುತ್ತದೆ. ಹಲವು ಪ್ರಯೋಜನಗಳ ಖಜಾನೆ ಭೃಂಗ. ಭಾವಪ್ರಕಾಶ ನಿಘಂಟು ಭೃಂಗರಾಜ ಕೇಶ್ಯ ರಸಾಯನ ಯಕೃತ್ ರೋಗಹರಃ ಎಂದು ವಿವರಿಸಿದೆ. ಭೃಂಗರಾಜವು ಕೂದಲಿನ ಬೆಳವಣಿಗೆ ಮತ್ತು ರಸಾಯನ ಗುಣವನ್ನು ಹೊಂದಿದ್ದು ಯಕೃತ್ ಅರ್ಥಾತ್ ಲಿವರಿನ ಕಾಯಿಲೆಗಳನ್ನು ನಿವಾರಿಸುತ್ತದೆ. ಚರಕ ಸಂಹಿತೆಯಲ್ಲಿ ಕೇಶವರ್ಧಕ ರಸಾಯನ ದ್ರವ್ಯ ಎಂದು ವಿವರಿಸಲಾಗಿದೆ. ಸುಶ್ರುತ ಸಂಹಿತೆ ತ್ವಕ್ರೋಗ, ಕೇಶಪಾತ ಚಿಕಿತ್ಸೆಗಳಲ್ಲಿ ಉಪಯೋಗ ಎಂದಿದೆ. ಇನ್ನು ಇದರ ಗುಣಧರ್ಮಗಳನ್ನು ನೋಡುವುದಾದರೆ ರಸ ತಿಕ್ತ ಕಷಾಯ, ಕಹಿ ಮತ್ತು ಕಷಾಯ ರುಚಿ. ಗುಣ ಲಘು ರೂಕ್ಷ, ವೀರ್ಯ ಉಷ್ಣ, ವಿಪಾಕ ಕಟು ಆಗಿದೆ. ಕೇವಲ ಕೂದಲು ಮಾತ್ರವಲ್ಲದೆ ಲಿವರ್, ಸ್ಕಿನ್ ಮುಂತಾದ ಸಮಸ್ಯೆಗಳಿಗೂ ಇದು ಪರಿಣಾಮಕಾರಿಯಾಗಬಲ್ಲುದು. ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಸಾವಿರಾರು ಪ್ರಾಡಕ್ಟ್ಸ್. ನಮ್ಮ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳಿಂದ ಬಳಕೆಯಾಗುತ್ತಿರುವ ಒಂದು ಅದ್ಭುತ ಔಷಧಿ ಎಂದರೆ ಭೃಂಗರಾಜ ತೈಲ. ಈ ಭೃಂಗರಾಜ ತೈಲವನ್ನು ನಾವು ನಮ್ಮ ಮನೆಯಲ್ಲಿಯೇ ಸರಳವಾಗಿ, ಶುದ್ಧವಾಗಿ ಮತ್ತು ಪರಿಣಾಮಕಾರಿಯಾಗಿ ತಯಾರಿಸಬಹುದು. ಅದು ಹೇಗೆ ನಿಮಗೆ ಗೊತ್ತೇ? ತಯಾರಿಸಲು ಬೇಕು ಭೃಂಗರಾಜ ಸೊಪ್ಪು ತಾಜಾ ಅಥವಾ ಒಣ 200 ಗ್ರಾಂ, ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ 500 ಮಿಲಿಲೀಟರ್, ನೀರು 500 ಮಿಲಿಲೀಟರ್. ಇನ್ನಷ್ಟು ಎಫೆಕ್ಟಿವ್ ಆಗಬೇಕೆಂದರೆ ಸಮಸ್ಯೆಗಳಿಗೆ ಅನುಸಾರವಾಗಿ ಕೂದಲು ಬೆಳವಣಿಗೆಗೆ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ, ಜ್ಞಾಪಕ ಶಕ್ತಿ ಅಥವಾ ನೆಮ್ಮದಿಯ ಅನುಭೂತಿಗಾಗಿ ಬ್ರಾಹ್ಮಿ, ಕೂದಲನ್ನು ಕಪ್ಪಾಗಿಸುವುದೇ ಉದ್ದೇಶವಾದರೆ ಕರಿಬೇವಿನ ಸೊಪ್ಪು, ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಮೆಂತ್ಯೆ. ಇವುಗಳೆಲ್ಲವನ್ನು ಅದರೊಡನೆ ಪೇಸ್ಟ್ ಮಾಡಿ ಹಾಕಬಹುದು. ತಯಾರಿಸುವ ವಿಧಾನ: ಭೃಂಗರಾಜ ಸೊಪ್ಪನ್ನು ಚೆನ್ನಾಗಿ ತೊಳೆಯಿರಿ. ಮಣ್ಣು ಧೂಳು ತೆಗೆದುಹಾಕಿ ನೆರಳಿನಲ್ಲಿ ಒಣಗಲು ಬಿಡಿ. ನಂತರ ಸೊಪ್ಪನ್ನು ಮಿಕ್ಸರ್ನಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ಅದರಿಂದ ರಸವನ್ನು ಹಿಂಡಿ ತೆಗೆದುಕೊಳ್ಳಿ. ಸುಮಾರು 200 ಮಿಲಿಲೀಟರ್ ರಸ ಸಿಗಬಹುದು. ಉಳಿದ ಪೇಸ್ಟಿಗೆ ನೀರು ಸೇರಿಸಿ ಕುದಿಸಿ, ಅರ್ಧಕ್ಕೆ ಇಳಿಯುವವರೆಗೆ ಕುದಿಸಿ. ಇದರಿಂದ ಕಷಾಯ ಸಿದ್ಧವಾಗುತ್ತದೆ. ನಂತರ ಒಂದು ಬಾಣಲಿಯಲ್ಲಿ 500 ಮಿಲಿಲೀಟರ್ ಎಣ್ಣೆ, ಭೃಂಗರಾಜ ರಸ, ಕಷಾಯ ಎಲ್ಲವನ್ನೂ ಸೇರಿಸಿ. ಇಲ್ಲಿಗೆ 90% ನಿಮ್ಮ ಕೆಲಸ ಮುಗಿಯಿತು. ನಂತರ ಕುದಿಸುವ ಪ್ರಕ್ರಿಯೆ. ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಕುದಿಸಿ, ನೀರಿನ ಅಂಶ ಸಂಪೂರ್ಣವಾಗಿ ಆವಿಯಾಗುವವರೆಗೂ, ಕಷಾಯ ಚಿಮ್ಮುವುದು ನಿಲ್ಲುವವರೆಗೂ, ಮಿಶ್ರಣ ಗಾಢವಾಗುವವರೆಗೂ, ಹಸಿರು ಬಣ್ಣ ಬದಲಾಗುವವರೆಗೂ ಕಾಯಿರಿ. ನಂತರ ಅದನ್ನು ಬಿಸಿಯಿಂದ ಹೊರತೆಗೆದು ತಣ್ಣಗಾದ ನಂತರವೇ ಬಟ್ಟೆ ಬಳಸಿ ಫಿಲ್ಟರ್ ಮಾಡಿ. ನಿಮ್ಮ ಭೃಂಗರಾಜ ತೈಲ ಅಲ್ಲಿಗೆ ಸಿದ್ಧವಾಯಿತು. ಸಿದ್ಧಗೊಂಡ ತೈಲವನ್ನು ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿ ಇಡಬಹುದು. ಸಂಗ್ರಹಿಸಿದ ಎಣ್ಣೆಯನ್ನು ತಂಪಾದ ಸ್ಥಳದಲ್ಲಿ ಸೂರ್ಯ ಕಿರಣದಿಂದ ದೂರ ಇಡಿ. ತಯಾರಿಸಿದ ಮೇಲೆ ಬಳಸುವ ವಿಧಾನವೂ ಅಷ್ಟೇ ಸುಲಭ. ಯಾವಾಗ ಬಳಸಬೇಕು? ರಾತ್ರಿ ಮಲಗುವ ಮೊದಲು ಅಥವಾ ಬೆಳಗ್ಗಿನ ಸ್ನಾನಕ್ಕಿಂತ 2 ರಿಂದ 3 ಗಂಟೆ ಮುಂಚೆ. ವಾರದಲ್ಲಿ 2 ರಿಂದ 3 ಬಾರಿ. ಹೇಗೆ ಹಚ್ಚಬೇಕು? ಸ್ವಲ್ಪ ತೈಲ ತೆಗೆದುಕೊಳ್ಳಿ, ತಲೆಗೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ. 2 ಗಂಟೆ ಅಥವಾ ರಾತ್ರಿ ಬಿಟ್ಟು ಬೆಳಗ್ಗೆ ತೊಳೆಯಿರಿ. ಇದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ, ಕೂದಲು ಗಟ್ಟಿಯಾಗುತ್ತದೆ, ಹೊಸ ಕೂದಲು ಬೆಳೆಯುತ್ತದೆ. ಉತ್ತಮ ನಿದ್ರೆ, ಮಾನಸಿಕ ಒತ್ತಡಗಳು ಕಡಿಮೆಯಾಗುತ್ತವೆ. ತಲೆಯಲ್ಲಿನ ಹೇನುಗಳ ನಿವಾರಣೆ, ತಲೆ ಕೂದಲಿನ ಚರ್ಮದ ಒಣಗುವಿಕೆ ಕಡಿಮೆಯಾಗುತ್ತದೆ. ಇನ್ನು ಆಯುರ್ ಪಾಂಚಜನ್ಯದ ನುರಿತ ವೈದ್ಯರ ತಂಡವೇ ಸೇರಿಕೊಂಡು ಭೃಂಗರಾಜ ತೈಲವನ್ನು ತಯಾರಿಸುತ್ತಿದ್ದು, ಮನೆಯಲ್ಲಿ ತಯಾರಿಸಿದ್ದಕ್ಕಿಂತ ಹೆಚ್ಚು ಹೈಜಿನಿಕ್, ಪೋಟೆಂಟ್, ಕಡಿಮೆ ಖರ್ಚಿನಲ್ಲಿ ಬೆಸ್ಟ್ ಭೃಂಗರಾಜ ತೈಲವನ್ನು ನಿಮಗೆ ನೀಡಲು ಸಿದ್ಧವಿದೆ. ಆಸಕ್ತರು ನಮ್ಮ ತಂಡವನ್ನ ಸಂಪರ್ಕಿಸಬಹುದು. ಇದಾಗಿತ್ತು ಮಿತ್ರರೇ, ಭೃಂಗರಾಜ ತೈಲವನ್ನು ಹೇಗೆ ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಹುದು ಅನ್ನುವಂತಹ ಸಂಕ್ಷಿಪ್ತ ಮಾಹಿತಿ. ಈ ರೀತಿಯ ಡೂ ಇಟ್ ಯುವರ್ ಸೆಲ್ಫ್ ವಿಡಿಯೋಗಳು ನಿಮಗೆ ಬೇಕೆನಿಸಿದಲ್ಲಿ ಕಾಮೆಂಟ್ಗಳ ಮೂಲಕ ನಮಗೆ ತಿಳಿಸಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ
ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.